ಅದು ಭೀಮಾರ್ಜುನರು ಇತ್ತಲೇ ಬರುತ್ತಿರುವರು. ತಂಗಿಯ ಉಪದೇಶವು ಚೆನ್ನಾಗಿ ನೆರವೇರಿದಂತೆ ತೋರುವುದು. ಪರಮಾತ್ಮ ಭಯ ಮಾಡಿ ಸ್ವಲ್ಪ ನಿಲ್ಲಬೇಕು. ಸಂಧ್ಯಾ ವಿಚಾರದಲ್ಲಿ ನಮ್ಮ ಕಡೆಯ ಅಭಿಪ್ರಾಯವನ್ನು ಕೇಳು. ಬಹು ವಿಧಗಳಾಗಿ ಕ್ಲೇಶಗಳುಂಟು ಮಾಡಿದ ಆ ದುರ್ಮಾಂಗನಾದ ದುರ್ಯೋಧನನೇ ಸಂಧಿಯು ನಮಗೆ ಅನವಶ್ಯಕ ಅನವಶ್ಯಕ. ದೇವ ಅರ್ಜುನ, ಸಂಧಿಯ ವಿಚಾರವು ನನಗೂ ಅನವಶ್ಯಕ. ಭೀಮಸೇನ, ಅರ್ಜುನ, ಹಾಗಾದರೆ ನಿಮ್ಮ ಅಗ್ರಜನ ಮುಂದೆ ನೀವೇಗೆ ಒಪ್ಪಿಕೊಂಡಿರಿ? ಪರಮಾತ್ಮ ಪರಮಾತ್ಮ ಮೋಸದಿ ದಿವ್ಯವನಾಡಿದರವರು ಪರಮಾತ್ಮ ಮೋಸದಿ ದಿವ್ಯವನಾಡಿದರವರು ಪರಿಪರಿ ಕಷ್ಟವ ಕೊಡಿಸಿದರವರು ಪರಮಾತ್ಮ ಪರಿಪರಿ ಕಷ್ಟವ ಕೊಡಿಸಿದರವರು ಕಡಿದಂಡುವೆ ದುರುಳ ಕೌರವರ ಕೌರವ ಚಿರಗಳ ಕರೆಯುತ್ತರರು ಕೌರವ ಚಿರಗಳ ಕರೆಯುತ್ತರರು ಹರದಿ ಜಯಿಸುವೆ ತರೆಯೋಣ ಪರಮಾತ್ಮ ಹರದಿ ಜಯಿಸುವೆ ತರೆಯೋಣ ಕಡಿದಂಡುವೆ ದುರುಳ ಕೌರವರ ಪರಮಾತ್ಮ ಭೀಮಸೇನ, ತುಂಬಿದ ಸಭೆಯಲ್ಲಿ ಅಣ್ಣನ ವಿರುದ್ಧ ಮಾತನಾಡಬಾರದೆಂದು ಸುಮ್ಮನಿದ್ದೆವು ಅಷ್ಟೇ. ಅರ್ಜುನ, ಕರ್ಣನ ಶಿರಸನ್ನು ಈ ಭೂಮಿಗೆ ಉಳಿಸುವುದಾಗಿ ಪ್ರತಿಜ್ಞೆ ಮಾಡಿರುವುದನ್ನು ಮರೆತೆ ಹೇಗೆ ದೇವ? ದೇವ, ಭಯಂಕರವಾದ ಯುದ್ಧ ಬಡುಗುಗಳಾದ ಆ ಕೌರವರೆಂಬ ತರಗೆಲೆಗಳ ರಾಶಿಗಳಿಗೆ ಈ ಭೀಮಾರ್ಜುನರ ಕ್ರೋಧಾಜ್ಞೆಯನ್ನು ತಪ್ಪದೆ ಹತ್ತಿಸುವ. ಇದೋ ನಿನಗೆ ಅನಂತ ನಮಸ್ಕಾರಗಳು. ಮಂಗಳವಾಗಲಿ. ನಡೆಯಿರಿ, ಮುಂದಿನ ಆಗೋದು ನೋಡೋಣ. ಕೃಷ್ಣ ಮಧುಸೂದನ ಕೃಷ್ಣ ಶ್ರೀ ಹರಿ
ಪರಮಾತ್ಮ, ಲೋಕದಲ್ಲಿ ಬಾಲಲೀಲ ವಿನೋದವೇ ವಿನೋದ. ಅದರಲ್ಲಿಯೂ ನಮ್ಮ ಯಶೋಧ ಕೃಷ್ಣನಾದ ಶ್ರೀ ಕೃಷ್ಣನಾದ ಯಶೋಧ ಕುಮಾರಿ ಶ್ರೀ ಕೃಷ್ಣನಾದ ಅವನ ಲೀಲೆಗಳನ್ನು ನೋಡಿದರೆ ನನಗಾಗುವ ಆನಂದವು ಅಷ್ಟಿಷ್ಟೆಂದು ನಾನು ಹೇಳಲಾರೆನೂ ದೇವ. ಪರಮಾತ್ಮ, ಹಗಲು ರಾತ್ರಿಗಳೆನ್ನದೆ ನಿನ್ನ ಜ್ಞಾನದಲ್ಲಿ ನಾನು ನಿರತನಾಗಿದ್ದೇನೆ. ಈಗ ನನಗೆ ಇನ್ನ ದರ್ಶನವನ್ನು ತೋರಲಾರೆ ಪರಮಾತ್ಮ. ಈಗ ನಿನಗೆ ಅರ್ಪಿತವಾದ ಈ ಗೋಮಾತಾ ಕ್ಷೀರವನ್ನು ನಿನಗೆ ಅರ್ಪಿಸಿ ನಾನೇ ಉರಿಯುತ್ತಿರುವೆನು.
ಹಲೋ ಕೃಷ್ಣ ವಾಸುದೇವ ಬಂದೆ ನನ್ನಪ್ಪ ಬಂದೆ ಪರಮಾತ್ಮ ಇಂದ್ರ 40 ವರ್ಷಗಳಿಂದಲೂ ನಿನ್ನ ಜ್ಞಾನದಲ್ಲಿ ಕಾಮ ಕ್ರೋಧ ಮದ ಮಸ್ತಗಳಿಗೆ ಎಡಬಿಡದೆ ನಿನ್ನ ದರ್ಶನಕ್ಕಾಗಿ ಈ ಕುಟೀರದಲ್ಲಿ ವಾಸವಿರಲು ತಂದೆ. ಈ ಕುಟೀರವು ನಿನ್ನ ಪಾದಸ್ಪರ್ಶದಿಂದ ಪಾವನವಾಯಿತು ತಂದೆ, ಪಾವನವಾಯಿತು. ಇಂದ್ರ ನಿನಗೆ ಮಂಗಳವಾಗಲಿ. ನಾನು ಕಾರ್ಯನಿಮಿತ್ತ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿದ್ದನು. ನಿನ್ನ ಈ ಭಕ್ತಿಯ ಪಾಶವು ನನ್ನನ್ನು ಇಲ್ಲಿಗೆ ಸೆಳೆದು ತಂದಿತ್ತು. ವಿದುರ, ಇದಕ್ಕೆ ಇಷ್ಟೊಂದು ಚಿಂತಿಸುತ್ತಿರುವೆ? ಇದಕ್ಕಿಂತ ವಿದುರ ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನನಗೆ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡುವಿರಾ? ಪರಮಾತ್ಮ, ನಿಮಗೆ ಇಟ್ಟಿದ್ದ ಹಾಲನ್ನು ಈಗ ತಾನೇ ಕುಡಿದು ಬಿಟ್ಟಲ್ಲ ದೇವ. ನನ್ನನ್ನು ಕೊಡಲು ಏನಿಲ್ಲವಲ್ಲ ದೇವ. ವಿದುರ, ನಾನು ಎಷ್ಟೇ ವಿಧವಾಗಿ ಹಸಿವಿನಿಂದ ಕೇಳಿದರೂ ಇಲ್ಲವೆಂದೇ ಹೇಳುತ್ತಿರುವೆಯಲ್ಲ.
ಪರಮಾತ್ಮ, ಇದರ ನಿಮ್ಮಲ್ಲಿ ನಾನು ಅಸತ್ಯವನ್ನು ಹೇಳಲಾರದು. ಬಡವನ ಮನೆಗೆ ಭಾಗ್ಯ ಬಂದಂತೆ ತಾವು ಬಂದಿರುವಾಗ ಪಾವನನಾದ ನಾನು ಏನನ್ನು ಸಹ ಕೊಡಬಲ್ಲೆನು ದೇವ. ವಿದುರ, ನೀನು ಕುಳಿದಿಟ್ಟಿರುವ ಪಾತ್ರೆ ಎಲ್ಲಾದರೂ ನೋಡು. ನನಗಾಗಿ ಅರ್ಪಿಸಿದ ಮೇಲೆ ಸ್ವಲ್ಪವಾದರೂ ಇರಬೇಕಲ್ಲವೇ ಅಂತ ನೋಡಿದ್ರ. ಪರಮಾತ್ಮ, ನಾನು ಕುಳಿತ ಎಂಜಲಲ್ಲವೇ? ವಿದುರ, ಎಂಜಲು. ಎಂಜಲೆಂಜಲೆನ್ನದಿರು ವಿದುರ. ವಿದುರ, ಎಂಜಲೆಂಜಲೆನ್ನದಿರು ವಿದುರ. ಎಂಜಲೆಂಜಲೆನ್ನದಿರು ವಿದುರ. ಹಸುವಿನ ಮಲೆಯೋಳ್ ಕರುವಿನಲು ಕರುವಿನ ಬಾಯಿ ಎಂಜಲಲ್ಲವೇ ವಿದುರ. ವಿದುರ, ವಿದುರ, ಎನ್ನಯ್ಯ ಭಕ್ತರ ಎಂಜಲು. ವಿದುರ, ಎನ್ನಯ್ಯ ಭಕ್ತರ ಎಂಜಲು. ಪರಮಾನಂದಕರವಾದ ಕ್ಷೀರವಲ್ಲವೇ ವಿದುರ. ವಿದುರ, ವಿದುರ, ಎಣ್ಣೆಯ ಭಕ್ತರ ಎಂಜಲು ನನಗೆ ಪರಮಾನಂದಕರವಾದ ಕ್ಷೀರವಲ್ಲವೇ? ಅದು ಅರ್ಥ ನೋಡು. ಹಾಲನ್ನು ಇಟ್ಟುಕೊಂಡು ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ಆ ಹಾಲನ್ನು ನೀನು ಕುಡಿದು, ನಾನು ಕುಡಿದು, ನನ್ನ ಭಕ್ತಾದಿಗಳೆಲ್ಲ ಕುಡಿದು ಆ ದುರ್ಯೋಧನನ ಅರಮನೆ ಮುಂದೆ ಕ್ಷೀರಸಾಗರವಾಗಿ ಹರಿಯುತ್ತಿರುವ ಕ್ಷೀರಸಾಗರವನ್ನು ನೋಡಿದೆಯಲ್ಲಿದ್ರ. ಪರಮಾತ್ಮ, ನಿಮ್ಮ ಮಹಿಮೆಯನ್ನು ನಾನು ಅರಿಯಲಾರೆ. ನೆನೆಸು ಮಾತ್ರ ಕರೆಸಿ. ಇದರ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಕೊಡವಿಯ ಬಂದ ಶಿರೋಮಣಿ ನೀನು. ಕೊಡವಿಯ ಬಂದ ಶಿರೋಮಣಿ
ಭಕ್ತಿಯ ಪಾದದಿ ಚಿತ್ತವನ್ನೊಲಿಸಿದೆ. ಭಕ್ತಿಯ ಪಾದದಿ ಚಿತ್ತವನ್ನೊಲಿಸಿದೆ. ಭಕ್ತಿಯ ಪಾದದಿ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಮನ ಇತ್ತವೆ ಬಾಳುವುದು. ಎತ್ತ ಹೋದರು ಮನ ಇತ್ತವೆ ಬಾಳುವುದು. ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಇದ್ರ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಶಬ್ದವಿಂಗಲಿಸಿದ ಮನಸ್ಸು ಯೋಗನ. ಶಬ್ದವಿಂಗಲಿಸಿದ ಮನಸ್ಸು ಯೋಗನ. ಶಬ್ದವಿಂಗಲಿಸಿದ ಮನಸ್ಸು ಯೋಗನ. ಭಕ್ತನೇ ನಿನ್ನಾಗಿದ್ದ ಉತ್ತಮನೇ ನಿನ್ನನೆ. ಭಕ್ತನೇ ನಿನ್ನಾಗಿದ್ದ ಉತ್ತಮನೇ ನಿನ್ನನೆ. ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಇದ್ರ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಇದ್ರ ಅದು ಆಗಿರದು. ನಿನ್ನ ಆ ದುರ್ಯೋಧನ ದುರ್ಬುದ್ಧಿಗೆ ತಕ್ಕ ಬುದ್ಧಿಯನ್ನು ಹೇಳಿ ಬರುವೆಯಾ? ನಾನು ಕೂಡ ಅಲ್ಲಿಗೆ ಬರುವೆನು. ಪರಮಾತ್ಮ ಇದ್ರ ಜಗದ ಜೀವನದ ಆತನಿಗೆ ಸೂಕ್ತ ಹಿತೋಕ್ತಿಗಳನ್ನು ಹೇಳಿ ನಾನು ಸಹ ಅಲ್ಲಿಗೆ ಬರುವೆನು. ನಡೆದಿದ್ರ ವಿದುರ ಮರೆತಿದ್ದೆ. ನೀನು ರಾಜ್ಯಸಭೆಗೆ ಬರುವಾಗ ಆ ನಿನ್ನ ಮಹಾಧನಸ್ಸನ್ನು ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ, ಹಾಗೆ ಆಗಲಿ.
ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ಇಬ್ಬಾಗಿಸಿದ ಅಪ್ರತಿಮ ವೀರ ಗುರು ಪಿತಾಮಹರಿಗೆ ನಮೋ ನಮಃ. ಧನುರ್ವಿದ್ಯಾ ಪಾರಂಗತ ಈ ಗುರು ಸಭಾಂಗಣದಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಮಮತೆಯ ಮಂದಾರ ಹಿತೋಕ್ತಿಯ ಸುಂದರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ಎನ್ನ ಹೊಡ ಹುಟ್ಟಿರುವ ನನ್ನ ಪ್ರಿಯ ಸಹೋದರ ಅಪ್ರತಿಮ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ಅಂಗಾಧಿಪ ಕರ್ಣ ಪ್ರಜ್ವಲಿಸಿ ಉರಿಯುತ್ತಿರುವ ಧಾವಾಗ್ನಿಗೆ ಸೇಡೆಂಬ ಹಾಜ್ಯವನ್ನೆರೆದು ಈ ಕುರು ಸಾಮ್ರಾಜ್ಯವನ್ನು ಕ್ಷಣ ಕ್ಷಣಕ್ಕೂ ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವ ಶಕುನಿ ಸಾವಿರ ಸೈನ್ಯದ ಬಲವುಳ್ಳ ನನ್ನ ಪ್ರಿಯ ಭಾವ ಸಿಂಧೂರಾಜ ಇಂತಹ ಅಪೂರ್ವ ವೀರ ರತ್ನಗಳು ಈ ಗುರು ರಾಜಲಕ್ಷ್ಮಿಯ ಮಣಿಮುಕಟದಲ್ಲಿ ಶೋಭಿಸುತ್ತಿರುವಾಗ ನಿರುತಂ ಸಾಮಂತ ರಾಜರಿಂದೊಡಗೂಡಿ ನಿರುತಂ ಸಾಮಂತ ರಾಜರಿಂದೊಡಗೂಡಿ ಮೆರವಿ ದುರ್ಯೋಧನ ಸಾರ್ವಭೌಮಂಗೆ ಅಧರಿತ ಮರೆ ಈ ಚಕ್ರೇಶ್ವರ ದಂಡ ಬಲಮಂಡಿತನಾದ ಈ ಧೃತರಾಷ್ಟ್ರ ಕುವರಂಗೆ ಅಧರು ತೊರೆತ ಮರೆ ಮಾವ ಸಹೋದರ ಕರ್ಣ ಬಲರ ಮೆರಗ ಸುತ್ತದು ಇದರೆಯೋ ಬಲ ಬಲರ ಬಲು ಸಾಹಸದಿಂದ ಬಲರ ಮೆರಗ ಸುತ್ತದು ಬಲರ ಮೆರಗ ಸುತ್ತದು ಇದರೆಯೋ ಬಲ ಬಲರ ಬಲು ಸಾಹಸದಿಂದ ಬಲರ ಮೆರಗ ಸುತ್ತದು ವೀರ ವೀರಗಳು ಗಣಗುಣನೆನಿಸೆ ಆ ಮಾವ ವೀರ ವೀರಗಳು ಗಣಗುಣನೆನಿಸೆ ಚಾರ ಚರಿತ ಸಾಮ್ರಾಜ್ಯದ ಪ್ರಿಯ ಚಾರ ಚರಿತ ಸಾಮ್ರಾಜ್ಯದ ಪ್ರಿಯ ಚಿರುತವು ದಯೆಯಳು ಸುಖದಲ್ಲಿ ಬಾಳ್ವೆ ಚಿರುತವು
ಹಠ ಮಾಡಿ ಹರಿದಳ ದಳದಳ ಶಿರವನ್ನು ಮುರಿಯುತ್ತೆ ಮಾವ ಹರಿದಳ ದಳದಳ ಶಿರವನ್ನು ಮುರಿಯುತ್ತೆ ಹರಿದಳ ದಳದಳ ಶಿರವನ್ನು ಮುರಿಯುತ್ತೆ ಹರಿದಳ ದಳದಳ ಶಿರವನ್ನು ಮುರಿಯುತ್ತೆ ಹರಿದಳ ದಳದಳ ಶಿರವನ್ನು ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆಯನ್ನು ಮಾಡುತ್ತಿರುವ ಆ ಬಡ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವರಂತೆ. ನೋಡಿದಿರಾ ನೋಡಿದಿರಾ ಆ ಪಾಂಡವರ ಅಟ್ಟಹಾಸವನ್ನು? ರಾಜ್ಯವನ್ನು ಪಡೆದಿದ್ದರೆ ಇದ್ದವರು ಸಿದ್ಧವಲ್ಲ. ಹಿಂದೆ ನಿನ್ನ ಮಗನಿಗಾದ ವಿಷಯವೂ ನಿನಗೆ ಗೊತ್ತಿಲ್ಲವೇ? ತಾತ, ಯುದ್ಧಕ್ಕೆ ನಾನು ಸದಾ ಸಿದ್ಧ. ಅರುತ ಮರುಯನಗೆ ಇದರೆಯೋ ಅರುತ ಮರುಯನಗೆ ತಾತ ಅರುತ ಮರುಯನಗೆ ಇದರೆಯೋ ಅರುತ ಮರುಯನಗೆ ವೀರ ವೀರ ಮಲಗುರುಗಳಿರುವರು ತಾತ ವೀರ ವೀರ ಮಲಗುರುಗಳಿರುವರು ಮಹದತ್ತ ಇಳಿ ಸೈನ್ಯವಿರುವುದು ಮಹದತ್ತ ಇಳಿ ಸೈನ್ಯವಿರುವುದು ಕಡು ಪ್ರತಾಪದಿ ಪಡೆಯುತ್ತಲಿರುವ ತಾತ ಕಡು ಪ್ರತಾಪದಿ ಪಡೆಯುತ್ತಲಿರುವ ಕರ್ಣನು ಪಾಲನು ಎನ್ನಯ ಬಳಿಯೋ ಕರ್ಣನು ಪಾಲನು ಎನ್ನಯ ಬಳಿಯೋ ಅರುತ ಮರುಯನಗೆ ಇದರೆಯೋ ಅರುತ ಮರುಯನಗೆ ಗಿರಿಗಿರಿ ತಿರುಗಿ ಪಾಂಡವರನ್ನು ತಾತ ಗಿರಿಗಿರಿ ತಿರುಗಿ ಪಾಂಡವರನ್ನು ರಣದೊಳಗಂದು ಪುಡಿ ಪುಡಿ ಕೊಟ್ಟಿ ರಣದೊಳಗಂದು ಪುಡಿ ಪುಡಿ ಕೊಟ್ಟಿ ಕಡಿದಿಡುವೆ ಸಿಗಿದಿಡುವೆ ಅರುತ ಮರುಯನಗೆ ಇದರೆಯೋ ಅರುತ ಮರುಯನಗೆ. ನನ್ನ ಬಳಿ ಅಕ್ಷಾಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದಂತೆ ಸುಟ್ಟು ನೂರಾಗಿ ಹೋಗುವರು ತಾತ. ಸಹೋದರ ದುಶ್ಯಾಸನ,
ಅಗ್ರಜ ಎಲ್ಲಿ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಮಾರ್ಗದರ್ಶಕನಾರು? ಅಗ್ರಜ ಸಹೋದರ ವಿರೋಧಿಗಳ ದುರಾತ್ಮನ ತರಿದು ಬರುವೆನೀಗ. ಬಲ ಬಲ ಸಹೋದರ ವಿರೋಧಿಗಳ ದುರಾತ್ಮನ ತರಿದು ಬರುವೆನೀಗ, ತರಿದು ಬರುವೆನೀಗ, ತರಿದು ಬರುವೆನೀಗ. ಹರಿಗಳಾರು ವೈರಿ ತರದಿ ಪಡೆದು ಮೆರುವೆನೀಗ, ಪಡೆದು ಮೆರುವೆನೀಗ, ಪಡೆದು ಮೆರುವೆನೀಗ. ಹೆಮ್ಮೆಯಿಂದ ಮೆರೆಯುವ ಹೊಟ್ಟೆ ಭಾಷ ಭೀಮನ ಸುಮರದಿಂದ ಶಿರವ ತರಿದು, ಸುಮರದಿಂದ ಶಿರವ ತರಿದು ಬಡದು ಮೆರುವೆನೀಗ, ಬಡ ಮೆರುವೆನೀಗ. ವಿರೋಧಿಗಳ ದುರಾತ್ಮನ ತರಿದು ಬರುವೆನೀಗ, ತರಿದು ಬರುವೆನೀಗ. ಬಲ ಬಲ ಸಹೋದರ ಪುಂಡರನ್ನು ಬೇಲಿಸಿ ಶಿರವಗೊಳಿಸಿ ಮೆರವನ, ಪುಂಡರನ್ನು ಬೇಲಿಸಿ ಶಿರವಗೊಳಿಸಿ ಮೆರವನ. ಮುದದಿ ಮೆರವ ಹದವರನ್ನು ಹೊಗಳಿಸಿ ಮೆರವನ, ಶಿರವಗೊಳಿಸಿ ಮೆರವನ. ಬಲ ಬಲ ಸಹೋದರ ವಿರೋಧಿಗಳ ದುರಾತ್ಮನ ತರಿದು ಬರುವೆನೀಗ, ತರಿದು ಬರುವೆನೀಗ. ಬಲ ಬಲ ಸಹೋದರ ಅಣ್ಣ, ಸಹೋದರ ಅಂಗರಾಜರಾದ ನಮ್ಮ ಕರ್ಣನಿಲ್ಲವೇ, ಆ ನಾನಿಲ್ಲವೇ ಬಲ ಬಲ ಸಹೋದರ ಆ ಹೊಟ್ಟೆ ಬಾಕ ಭೀಮನನ್ನು ಸೀಳಲು ಆಹಾ ನಾನಿರುವೆನು ಅಣ್ಣ, ನಾನಿರುವೆನು. ಬಲ ಬಲ ಸಹೋದರ ಬಲ 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 ಕರ್ಣ
ನಿಮ್ಮ ಸಲಹೆಯಂತೆ ಆಗಲಿ. ಮದಾಂತರನು ಕಳೆಯದೆ ಬಿಡುವಿನ ನೋಡಿವೆ ನಾನು ಸದನದೊಳು ನೋಡಿವೆ ನಾನು ಸದನದೊಳು ಒಂದು ಸಾಧನ ತೋರುವೆ ಕದನಗಳು ಒಂದು ಸಾಧನ ತೋರುವೆ ಕದನಗಳು ಪರಸಿರುವ ಕಳೆದು ನಾನು ತರೆಯಲು ನಾನೇ ತರೆಯುವೆನು ತರೆಯುವೆನು ಆ ಮದಾಂತರನು ಕಡೆಯದೆ ಬಿಡುವೆ ಬಳಗಳು ಶ್ರೀಯಾದಿನ ಎದರ ಬೇಡ ಆ ಪಾಂಡವರನ್ನು ನಾನು ಗೆದ್ದು ಬರುವೆನು. ಬಲ ಬಲ ಮಿತ್ರಕರ್ಣ, ನಿಮ್ಮ ಸಾಹಸ ಶಕ್ತಿಗಳಿಗೆ ನಾನು ಮೆಚ್ಚಿದೆನು. ಈ ಪೀಠವನ್ನು ಅಲಂಕರಿಸು. ಮಹಾರಾಜರಿಗೆ ಜಯವಾಗಲಿ. ಚಾರಣೆ ವರ್ತಮಾನವೇನು? ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರು. ಏನು? ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರು. ಬಹಳ ಸಂತೋಷವಾಯಿತು. ಏನು ಕೃಷ್ಣನು ಬರುತ್ತಿರುವನು? ಬರಲಿ. ತಾತ ಏನು ಹೇಳಿದಿರಿ? ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಅವನು ನೆಟ್ಟಗೆ ನಮ್ಮರ ಮನೆಗೆ ಬಾರದೆ ಈ ದಾಸಿ ಪುತ್ರನಾದ ವಿದುರನ ಮನೆಗೆ ಹೋಗಿ ಬರುತ್ತಿದ್ದಾನೆ. ಅವನ ಸುದ್ದಿ ಹಾಗಿರಲಿ. ಸುಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನ್ಯಾಯದವರಿಗೆ ಕೇಳಲು ರಾಯಭಾರಿಯಾಗಿ ಬರುತ್ತಿದ್ದನಲ್ಲದೆ ಇಲ್ಲಿ ಯಾಚನೆಗೆ ಬರುತ್ತಿಲ್ಲ. ಸಾಕು ಬಾಯಿ ಮುಚ್ಚುವುದರ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ದಾಸಿ ಪುತ್ರನಾದ ನಿನ್ನಿಂದ ನಾನು ತಿಳಿದುಕೊಳ್ಳಬೇಕೆ? ಸಾಕು ಸಾಕು ಬಾಯಿ ಬಿಟ್ಟು. ದುರ್ಯೋಧನ, ಸಹೋದರ
ಅಧೀನವಾಯಿತು. ನಿನ್ನ ಮರಣ ಕಾಲವು ಸಮೀಪಿಸುವುದರಿಂದಲೇ ನಿನ್ನ ಬುದ್ಧಿಗೆ ವಿಕಲ್ಪವಾಯಿತು. ಮುಚ್ಚು ಬಾಯಿ ವಿದುರ, ಮುಚ್ಚು ಬಾಯಿ ವಿದುರ. ವಚನಂದನೆ ಏಕೆ ಬದಲ್ವೆ, ವಚನಂದನೆ ಏಕೆ ಬದಲ್ವೆ. ಮುಚ್ಚು ಬಾಯಿ ವಿದುರ. ನಿನ್ನಯ ಮರಳು ಮಾತಿಗೆ ನಾನು, ನಿನ್ನಯ ಮರಳು ಮಾತಿಗೆ ನಾನು ಮರುಳಾಗುವುದುಂಟೆ ಈ ಅರಸರಕ್ಕೆ, ಮರುಳಾಗುವುದುಂಟೆ ಈ ಅರಸರಕ್ಕೆ. ಮುಚ್ಚು ಬಾಯಿ ವಿದುರ, ಮುಚ್ಚು ಬಾಯಿ ವಿದುರ. ಹೇ ವಿದುರ, ನೀನು ಪಾಂಡವರ ಪಕ್ಷಪಾತಿ ಎಂದು ಸಭೆಯಲ್ಲಿರುವವರೆಲ್ಲರಿಗೂ ತಿಳಿದಿರುವುದು. ಸಾಕು ಸಾಕು, ಬಾಯಿ ಮುಚ್ಚು. ಸಾಕು ಬಾಯಿ ಮುಚ್ಚುವುದರ. ಈ ಚಕ್ರವರ್ತಿಗೆ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಮೀರಿ ಎರಟುತ್ತಿರುವ ಈತನನ್ನು ಸಭೆಯಿಂದ ಹೊರಗೆ ತಳ್ಳಿಬಿಡು. ದುಶಾಸನ, ದುರ್ಯೋಧನ, ಇಂದ ಆಚೆಗೆ ತಳ್ಳುವಷ್ಟು ಗರ್ವ ಉಂಟಾಯಿತು ನಿಮಗೆ. ಶ್ರೀ ಕೃಷ್ಣನನ್ನು ಜಯಿದಳು ನೀವು ಮೂರ್ಖ ಶಿಖಾಮಣಿಗಳು. ಹೇ ವೀರ, ಹೇನೆಂದು ಹೇನೆಂದು ನುಡಿವೆ. ಹೇನೆಂದು ಹೇನೆಂದು ನುಡಿವೆ ಹನುಮ ನೀಚ. ದುರುಳ ಪಾಂಡವರ ಪದವನ್ನು ಮುರಿದು, ದುರುಳ ಪಾಂಡವರ ಪದವನ್ನು ಮುರಿದು ಪದವೇರಿ ಬರ್ಬನು ರಣದಳು ಬೇಗ, ಪದವೇರಿ ಬರ್ಬನು ರಣದಳು ಬೇಗ. ಹೇನೆಂದು ಹೇನೆಂದು ನುಡಿವೆ ಹನುಮ ನೀಚ. ಚಂಡಾಡಿ ಬರುವನು ರಣದಳು ಬೇಗ, ಚಂಡಾಡಿ ಬರುವನು ರಣದಳು ಬೇಗ. ಹೇನೆಂದು ಹೇನೆಂದು ನುಡಿವೆ ಹನುಮ. ಹೇ ವಿದುರ, ಸಾಕು ಸಾಕು, ಬಾಯಿ ಮುಚ್ಚು. ವಿದುರ, ಮಿತಿ ಮೀರಿ ಎರಟುತ್ತಿರುವೆಯ. ಸಾಕು ಬಾಯಿ ಮುಚ್ಚು. ದುಶಾಸನ, ಆ ದುರಂಕಾರವು ಮೀರಿದೆ ದುರ್ಯೋಧನ. ದುರಂಕಾರವು ಮಿತಿ ಮೀರಿದೆ ದುಶಾಸನ. ಬೆಂಕಿಯೊಳ್ ಸರಸವಾಡುತ್ತಿದೆ ಬೇಡ ಬೇಡವೋ ದುರ್ಯೋಧನ. ಕೇಳು ದುರ್ಯೋಧನ, ಮಹಾಪತಿವ್ರತೆಯಾದ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಸೀಳಿ ನಿನಗೆ ಕೊಲ್ಲುವ ಸಮಯದಲ್ಲಿ ನಿನಗೆ ರಕ್ಷಿಸಬೇಕೆಂದಿದ್ದ ಈ ಮಹಾ ಧನುಸ್ಸನ್ನು ಈಗಲೇ ಮುರಿದು ಬಿಸಾಡು. ಸುಯೋಧನ, ಕರ್ಣ, ಪರಮ ಪೂಜ್ಯನಾದ ವೀರನನ್ನು ಹಾಸ್ಯಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಬಿಲ್ಲನ್ನು ಕಳೆದುಕೊಂಡೆಯಲ್ಲ ಸುಯೋಧನ. ಕರ್ಣ, ಈತನ ಗೊತ್ತು ಬೆದರಿಕೆಗೆ ನೀನೂ ಹೆದರುವುದೇ? ಈ ವಿದುರನು ಬಿಲ್ಲನ್ನಿಡಿದು ಎಂದು ತಾನೇ ಯುದ್ಧ ಮಾಡಿರೋನು ಕರ್ಣ. ಈತನ ಒಂದು ಬಿಲ್ಲಿನಿಂದಾಗುವ ಪ್ರಯೋಜನವಾದರೂ ಏನು ಕರ್ಣ? ಅದು ಹಾಗಿರಲಿ. ಈಗ ಕೇಳಿರಿ, ದೂತನಾಗಿ ಬರುತ್ತಿರುವ ಆತನಿ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ
ದುಶ್ಯಾಸನ, ಅಗ್ರಜ ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಆ ದನ ಕಾಯುವ ಗೊಲ್ಲನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೊಳ್ಳಿ. ನಮಸ್ಕರಿಸಬೇಕು. ಎಲ್ಲರಿಗೂ ಮಂಗಳವಾಗಲಿ. ಆಹಾ, ಏನಿದು? ಈ ದುರ್ಯೋಧನನು ಇಷ್ಟೊಂದು ಅಹಂಕಾರದಿಂದ ಮೆರೆತಿರೋನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನನಗೆ ನಮಸ್ಕರಿಸಿದರು. ಇವನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ. ಆಹಾ, ಎಂತ ಸಮಯ ಬಂದಿದೆ. ಆಹಾ, ಎಂತ ಸಮಯ ಬಂದಿದೆ. ಗರ್ವದ ದುರ್ಯೋಧನನ ಗರ್ವವನ್ನು ಮುರಿಯುವಂತ ಎಂತ ಸಮಯ ಬಂದಿದೆ. ಎನ್ನ ಭಕ್ತ ಪಾಂಡವರ ಶತ್ರುವಾದ ಇವನನ್ನು, ಎನ್ನ ಭಕ್ತ ಪಾಂಡವರ ಶತ್ರುವಾದ ಇವನನ್ನು ನನ್ನ ಮಾಯಜಾಲದಿ ಕನಸುವಂತೆ ಮಾಡುವೆ. ನನ್ನ ಮಾಯಜಾಲದಿ ಕನಸುವಂತೆ ಮಾಡುವೆ. ಆಹಾ, ಎಂತ ಸಮಯ ಬಂದಿದೆ. ಗರ್ವದ ದುರ್ಯೋಧನನ ಗರ್ವವನ್ನು ಮುರಿಯುವಂತ ಆಹಾ, ಎಂತ ಸಮಯ ಬಂದಿದೆ. ಆಹಾ, ಇರಲಿ. ನ್ಯಾಯವನ್ನೇ ಅಳಿಸುವ, ನ್ಯಾಯವನ್ನೇ ಮಾಡುವ, ನ್ಯಾಯವನ್ನೇ ಅಳಿಸುವ, ನ್ಯಾಯವನ್ನೇ ಮಾಡುವ. ಇಂಥ ಮಹಾಧೂಳನ ಖಂಡಿಸದೆ ಬಿಡಲಿನ, ಇಂಥ ಮಹಾಧೂಳನ ಖಂಡಿಸದೆ ಬಿಡಲಿನ. ಆಹಾ, ಎಂತ ಸಮಯ ಬಂದಿದೆ. ಗರ್ವದ ದುರ್ಯೋಧನನ ಗರ್ವವನ್ನು ಮುರಿಯುವಂತ ಆಹಾ, ಎಂತ ಸಮಯ ಬಂದಿದೆ. ಇರಲಿ. ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ಆತನು ತಾನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡು. ಯೋಗ ಮಾಯೆ ಜಾಗೃತಳಾದ. ಛೇ, ಛೇ! ಕೃಷ್ಣ, ದುರ್ಯೋಧನ, ಚಕ್ರವರ್ತಿಯಾದ ನೀನು ದೂತನಾಗಿ ಬರುತ್ತಿರುವ ನನಗೆ ನಮಸ್ಕರಿಸಬಹುದೇ? ನಾನೇ ನಿನ್ನಲ್ಲಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಟ್ಟುಕೊಳ್ಳಬೇಡ. ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದನಷ್ಟೇ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಕೃಷ್ಣ, ಈ ಭೂದೇವಿಗೆಂದು ತಿಳಿ. ಕೃಷ್ಣ, ಅದು ಹಾಗಿರಲಿ, ಈ ಪೀಠವನ್ನು ಅಲಂಕರಿಸು. ಆ ಕೃಷ್ಣ, ದುರ್ಯೋಧನ, ನಿನಗೆ ಗೋಪಾಂಗನರ ನರ್ತನವೆಂದರೆ ಬಲು ಮಮತೆ ಅಲ್ಲವೇ? ಇರಬಹುದು ಏನೋ ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ ಎಲ್ಲಿ ನಮ್ಮ ಅರಮನೆಯಲ್ಲಿರುವ ನರ್ತಕಿಯರನ್ನು ಬರಮಾಡು. ಎಲ್ಲರೂ ನರ್ತಕಿಯರ ನರ್ತನವನ್ನು ನೋಡಿ ಸಂತೋಷ ಪಡಲಿ. ಯಾರಲ್ಲಿ ನಮ್ಮ ಆಸ್ಥಾನದಲ್ಲಿರುವ ನರ್ತಕಿಯನ್ನು ಬರಮಾಡಿ. ಬಲ ಬಲ. ಸಹೋದರ
ಜಪ ವಿದ್ಯೆಯ ಬಲ್ಲ ಕರ್ಣನ ಪರಮಾರ್ಥ ತ್ರಿಭು ಭಯಂಕರ ರೂಪಮನಾರ ಜಪ ವಿದ್ಯೆಯ ಬಲ್ಲ ಕರ್ಣನ ಪರಮಾರ್ಥ ಜಪ ವಿದ್ಯೆಯ ಬಲ್ಲ ಕರ್ಣನ ಪರಮಾರ್ಥ ಸೋದರ ಕೌರವೇಶ್ವರ ಸದರ ಮಾಮನ ಇದೀಗೆ ಸೋದರ ಮಾಮನ ಇದೀಗೆ ದಾರಿ ದೇವಿಯ ಪ್ರೀತಿಯ ಕುವರ ದಾರಿ ದೇವಿಯ ಪ್ರೀತಿಯ ಕುವರ ಬಲೆ ಬಲೆ ನರ್ತಿಗೆಯರೇ ಲವ ಮಾವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಬಲ ಬಲ ನರ್ತಕಿಯರೇ. ಸಹೋದರ, ನೀಲವರ್ಣಧಾರೆ ಈ ಚೆಲುವ ಕೃಷ್ಣ ನೀಲವರ್ಣಧಾರೆ ಈ ಚೆಲುವ ಕೃಷ್ಣ ಕೊಳಲನಾದದಿನಲಿವ ಜಗದ ಜನರ ಮರುಳುಗೊಳಿಪ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು ಕೃಷ್ಣ ಕೃಷ್ಣ ನರ್ತಕಿಯರೇ, ಏನು ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಆಹಾ ಕ್ಷಮಿಸಿ ಬಾಪು, ಕ್ಷಮಿಸಿ. ತೆಗೆದು ಮಿದಾಗಿ ಚೂಡು, ತೆಗೆದು ಮಿದಾಗಿ ಚೂಡು. ಆಹಾ ಸಹೋದರ, ಅಣ್ಣ ಆಹಾ ತೆಗೆದು
ಕೃಷ್ಣ ನರ್ತನವನ್ನು ನೋಡಿದ್ದಾಯ್ತು, ಸಂತೋಷ ಪಟ್ಟಿದ್ದಾಯ್ತು. ಹೆಣ್ಣು ಹೆಣ್ಣು ನೀನು ಬಂದ ಸಮಾಚಾರವನ್ನು ತಿಳಿಸುವಂತನಾಗು. ದುರ್ಯೋಧನ, ಭೀಷ್ಮಾದಿಗಳನ್ನು ನೋಡಿಕೊಂಡು ನೀನು ಒಪ್ಪುವುದಾದರೆ ನಿನಗೂ ಒಂದು ವಿಷಯವನ್ನು ಹೇಳಿ ಹೋಗೋಣವೆಂದು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಷಯವನ್ನೊಂದು ವಿನಃ ಮತ್ತೆ ಯಾವುದನ್ನಾದರೂ ಹೇಳು, ಕೇಳುತ್ತೇನೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯಯುತವಾಗಿ ಸೇರಬೇಕಾದ ರಾಜ್ಯವನ್ನು ಕೊಟ್ಟು ಆ ನಿನ್ನ ಸಹೋದರರನ್ನು ಆಧರಿಸು. ಮಕುಟೇಶ್ವರನ ಮರಣ ಹೋಮ ಚರಮಗೀತೆಯನ್ನಾಳುವ ಈ ಚಲದಂಕ ಮಲ್ಲನು ಸರ್ಜಿಸಿ ರಣಭುಜವನ್ನು ಚಾಚಿ ನಿಲ್ಲಬಲ್ಲೆಯ? ಈ ಕಚ್ಚದೆ ಕೌರವೇಶ್ವರನು ರೊಚ್ಚಿ ಕೆಪ್ಪಿಸಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲೆ. ಒಂದೇ ಒಂದೇ ತೊಟ್ಟಿನ ಛಲ ಸ್ವಯಂ ಭೂತ ಪೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ತೆರೆದು ಕದರಕ್ಕೆ ನಿಲ್ಲಲೆ. ಈ ಹಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಹೊಳೆಯಲ್ಲಿ ಸಂಚಿ ಕೆಟ್ಟರೂ ಸರಿಯ ಕೆಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಚಟ್ಟಿ ಗೌರವ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋಗಿರುತ್ತದೆ. ಕೃಷ್ಣ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ನೆಲವನ್ನು ಬಿಡೆ. ನಿನಗೆ ನೆಲದ ಆಸೆಗಾಗಿ ನೆಲದ ಆಸೆಗಾಗಿ ಕೃಷ್ಣ, ಪಾಂಡು ಸುತರನು ಕಾಡಿಗಟ್ಟಿದೆಯ ಮರುಳೇ ಮರುಳೇ ರೂಪೋದರನಿಗೆ ವಿಷವಂಬೆರೆಸಿ ರೂಪೋದರನಿಗೆ ವಿಷವಂಬೆರೆಸಿ ವಿಷದ ಕಜ್ಜಾಯವನೆ ತಿನ್ನಿಸಿದ
ಮರುಳೇ ಮರುಳೇ ದುರ್ಯೋಧನ ಕೃಷ್ಣ ನಿನಗಾಗಿ ಕಾದಿರುವುದು ನಿನಗಾಗಿ ಕಾದಿರುವುದು ಕುರುಕ್ಷೇತ್ರ ರಣರಂಗ ರಣರಂಗ ದುರ್ಯೋಧನ, ಇಂದು ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ನನ್ನೊಂದಿಗೆ ಕಳಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಮುಂದಿಡುವುದೇ ನನ್ನ ಅಭಿಪ್ರಾಯ. ಕುರು ಪಾಂಡವರ ಭವಿಷ್ಯ ಹಾಗೂ ರಾಜ್ಯಾಧಿಕಾರ ವ್ಯವಸ್ಥೆಯು ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಯುದ್ಧದ ಪ್ರಚಂಡವಾದ ರಕ್ತದ ಧಾರೆಯಿಂದ ತೊಳೆಯುವಿರೋ ಯೋಚಿಸಿ. ಧೃತರಾಷ್ಟ್ರದ ಪ್ರಿಯ ಪುತ್ರರೇ, ಸದ್ಯ ವಿಚಾರವನ್ನು ಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದರಲ್ಲವೇ? ಶಾಂತಿ ಸಂಧಾನಕ್ಕಾಗಿ ನೀವೆಲ್ಲರೂ ಕೇಳಿದರಲ್ಲವೇ? ಈ ಸುಸಮಯವನ್ನು ಆ ಸಲಹೆಗಳಂತೆ ನಡೆಯುವುದೆಂದು ನಾನು ನಂಬಿರುತ್ತೇನೆ. ಈ ಸುಸಮಯವನ್ನು ಕಳೆದುಕೊಂಡರೆ ಕುರುವಂಶವೇ ಮೃತ್ಯು ನಿಜವಾಗುವುದು. ಸುಯೋಧನ, ತಾತ ಸಾಕು ಬಾಯನ್ನು ಮುಚ್ಚಿ. ದುರ್ಯೋಧನ ಬಂದ. ದುರ್ಯೋಧನ, ಭಾರತ ಭೂಮಿ ಭಾರತ ಭೂಮಿ ಜಯಿಸಿ ದುರಾಸ ಸಮಾನ ಸೌರ್ಯ ರಾಜ ನಿರಾಕರಿಸಿದರೈ ಭಾರತ ಭೂಮಿ ಭಾರತ ಭೂಮಿ ಭಾರತ ಭೂಮಿ ಜಯಿಸಿ ದುರಾಸ ಸಮಾನ ಸೌರ್ಯ ರಾಜ ನಿರಾಕರಿಸಿದರೈ ಭಾರತ ಭೂಮಿ ದುರಂಕಾರದ ದುಸ್ಸಾಹಸದ ದುರಾಶೆಯ ದ್ರೋಭಿಮಾನ ಕೃಷ್ಣ
ಅದು ಅದು ದುರಾಗ್ರಹ ಕೃಷ್ಣ. ಬಲ ಬಲ ಸುಯೋಧನ. ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ಓದಿಸಬೇಕೆಂದನಲ್ಲವೇ ಆ ನಿನ್ನ ಪಾತ್ರ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲ ಆ ಪಾಂಡವರು. ಅದು ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಅಖಂಡ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದರಲ್ಲವೇ ಆ ಪಾಂಡವರು. ಅದು ಅದು ದುರಾಶಯ ಕೃಷ್ಣ. ನಾವೇ ಧರ್ಮಶೀಲರು, ನಾವೇ ಸಮರ್ಥರು ಎಂದು ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದಾರಲ್ಲ ಆ ಪುಣ್ಯ ಪಾಂಡವರು. ಅದು ಅದು ದುರಭಿಮಾನ ಕೃಷ್ಣ. ನೀವು ಯಾರು ಏನೇ ಹೇಳಿದರು ಈ ಚಟ್ಟಿ ಕೌರವನ ನಿರ್ಧಾರ ಬದಲಾಗದು, ಬದಲಾಯಿಸಲು ಸಾಧ್ಯವಿಲ್ಲ ಸುಯೋಧನ, ಹಾ. ಕೃಷ್ಣ, ದುಶ್ಯಾಸನ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಕೋಪಾದಿ ಜ್ವಾಲೆ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ನೀನು ಇನ್ನು ಬಂದ ದಾರಿಯಲ್ಲಿ ಹಿಡಿದು ಹೊರಡು. ಹಾ, ಬಲ ಬಲ ಸಹೋದರ. ಸಲ್ಲದು ನಿನಗೆ ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ನನಗಿರುವ ಕೋಪವು ನಿನಗೆ ತಿಳಿಯದೆ ಕೃಷ್ಣ. ಏನು ಮಾಡಲಿ, ಈ ಕೃಷ್ಣನಿಗೆ ಮುಷ್ಟಿಯನ್ನು ಊರಿಸುವುದಿಲ್ಲ. ಈ ಸಂಧಿಯು ನಮ್ಮಂತ ವೀರರಿಗೆಲ್ಲ ತಿಳಿಯುತ್ತೆ.
ಕೃಷ್ಣ ಬಲ ಬಲ ಕರ್ಣ. ಕರ್ಣ, ನೀನು ಕೂಡ ಹೀಗೆ ಹೇಳುತ್ತಿರುವೆಯಾ? ನಿನಗೆ ಅರ್ಜುನನ ಮೇಲೆ ಇರುವ ದ್ವೇಷದಿಂದ ಹೀಗೆ ಮಾತನಾಡುತ್ತಿರುವೆ. ದುರ್ಯೋಧನ, ಕೃಷ್ಣ ಇಂದ್ರಪ್ರಸ್ಥ, ಏಕವ್ಯಸ್ತ, ಜಯಂತಿ, ವರ್ಣಾವತಿ, ವಾಸಂತಿ ಈ 5 ಗ್ರಾಮಗಳನ್ನಾದರೂ ಕೊಟ್ಟು ಆ ನಿನ್ನ ಸಹೋದರರನ್ನು ಆಧರಿಸು. ಕೃಷ್ಣ 5 ಗ್ರಾಮಗಳೇಕೆ ಕೃಷ್ಣ? 50 ಗ್ರಾಮಗಳು ಸಿದ್ಧವಿರುವವು. ಅವರು ಅಲ್ಲಿಗೆ ಹೋಗಲಿ, ಭಿಕ್ಷಾಪಾತ್ರೆಯನ್ನು ಪ್ರದಾನಪಡಿಸುವರು. ದುರ್ಯೋಧನ, ಹೋಗಲಿ, ಭೀಮಸೇನಿಗಾದರೂ ಒಂದು ಗ್ರಾಮವನ್ನು ಕೊಡು. ನನ್ನ ಕಡು ವೈರಿ ಭೀಮನಿಗೆ 1 ಗ್ರಾಮ. ಕೃಷ್ಣ, ರಾಜ್ಯವು ಬೇಕಾದರೆ ಅದು ದೊರಕುವುದು ರಣಾಂಗಣದಲ್ಲಿ. ಕೃಷ್ಣ, ರಣಕಣದಿಂದ ಹಿಮ್ಮೆಟ್ಟಿಸುತ್ತಿರುವೆಯಾ ಕೃಷ್ಣ? ಕೃಷ್ಣ, ಒಂದು ವೇಳೆ ರಾಜ್ಯವು ಬೇಕಾದರೆ ಅದು ದೊರಕುವುದು ಶಸ್ತ್ರಾಸ್ತ್ರಗಳ ಸಮ್ಮುಖದಲ್ಲಿ. ಕೃಷ್ಣ, ರಣರಂಗದ ಭಯವನ್ನು ತೋರಿಸುತ್ತಿರುವೆಯಾ ವಾಸುದೇವ? ಈ ದುರ್ಯೋಧನ ದಮನಿಗಳಲ್ಲಿ ಹರಿಯುತ್ತಿರುವುದು ಸ್ವಾಭಿಮಾನದ ಕೊಳಕು ನೀರಲ್ಲ ಕೃಷ್ಣ, ಸ್ವಾಭಿಮಾನದ ಕೊಳಕು ನೀರಲ್ಲ. 1 ಗ್ರಾಮವಲ್ಲ, 1 ಗೋವಿನ ಪಾದದಡಿಯಲ್ಲಿ 1 ಮುಳ್ಳು ಮುರಿಯುವಷ್ಟು ಬಲ ಹೋಗೋಣ. ಕೃಷ್ಣ, ಬಂದ ದಾರಿಯನ್ನು ಹಿಡಿದು ಹೊರಡು ಕೃಷ್ಣ. ದುರ್ಯೋಧನ, ಗಮನಿ ಕೆಳಬೇಡ. ದುರ್ಯೋಧನ, ಕೃಷ್ಣ, ದುಡುಕಿ ಕೆಳಲು ಬೇಡ. ದುರ್ಯೋಧನ, ನಿನಗೆ ಹಿರಿಯವರುಂಟು. ಗರಡಿಯ ದ್ರೋಣ, ಕುರುಪಿತ ಭೀಷ್ಮ, ಜಾನಸೂರ ಕರ್ಣ, ಉರಿಗಣ್ಣಿನ ವಿದುರ, ಇವರುಗಳ ಭುಜಬಲದ ಪರಾಕ್ರಮವನ್ನು ಕಳೆದುಕೊಳ್ಳುವೆಯ. ಮೂಢ, ದುರ್ಯೋಧನ, ಪಾಂಡವರ ಪರಾಕ್ರಮವನ್ನು ಅರಿಯದೆ ಈ ರೀತಿ ಮಾತನಾಡುತ್ತಿರುವೆಯಾ? ಜ್ಞಾತಿಗಳೊಡನೆ ಸದಾ ಶಾಂತಿಯಿಂದಿರುವ ಧರ್ಮರಾಯ, 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತ ಭೀಮಸೇನ, ಪರಶಿವನೇ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ರಣಧೀರ ವೀರ ಧನಂಜಯ, ಈ ಮಾತೃಕುಮಾರರ ಪರಾಕ್ರಮವನ್ನು ಅರಿಯದೆ ಮಾತನಾಡುತ್ತಿರುವೆಯಾ? ಬೇಡ ಸುಯೋಧನ, ಬೇಡ. ನಾನೇ ನಿನ್ನಲ್ಲಿ ಶಾಂತಿ ಭಿಕ್ಷೆಯನ್ನು ಬೇಡುತ್ತಿರುವೆ, ನಿರಾಕರಿಸಬೇಡ. ಮಾತೃಕುಮಾರರ ಪರಾಕ್ರಮ, ಮಾತೃಕುಮಾರರ ಪರಾಕ್ರಮ. ಕೃಷ್ಣ, ಕೈಲಾಗದ ಹೇಳಿ ಧರ್ಮರಾಯ ಬಂಡಿ ಅನ್ನವನ್ನು ತಿಂದು ದುರ್ಮಾಂಸದಿಂದ ತಪ್ಪಿದ ಆ ಹೊಟ್ಟೆ ಪಾಕ ಭೀಮ, ಅವನು ಪರಾಕ್ರಮಿಯು. ನಿನಗಿದ್ದರೂ ಇರಬಹುದು ಕೃಷ್ಣ. ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನಟಿಸಿ ಸಕದಿ ಸಕಜಳು ಎಂದು ನಾಟ ಕಲಿಸಿದ ಆನ ಪಕ್ಷದ ಪಾರ್ಥ ಅವನು ನಿನಗೆ ಪರಾಕ್ರಮಿ ಇದ್ದರೂ ಇರಬಹುದು, ಏಕೆಂದರೆ ಅವನು ನಿನ್ನ ಪ್ರಾಣ ಸಂಘ. ಇನ್ನು ಚಿಕ್ಕ ಬಾಲಕರಾದ ನಕುಲ, ಸಹದೇವ, ಒಬ್ಬ ಅಶ್ವಪಾಲಕ, ಇನ್ನೊಬ್ಬ ಗೋಪಾಲಕ, ಇವರುಗಳ ಪರಾಕ್ರಮ ಕೃಷ್ಣ ಭೂಗೋಪಾಲಕರಾದ ನಿಮಗೆ ಅತಿಶಯವಿರಬಹುದು, ಆದರೆ ಭೂಪಾಲಕರಾದ ನಮಗಲ್ಲ ಕೃಷ್ಣ, ನಮಗಲ್ಲ. ಈಗ ಕೇಳು, ನಮ್ಮವರ ಪರಾಕ್ರಮವನ್ನು ಹೇಳುತ್ತೇನೆ.
ಕಂಡ ಭರತ ಕಂಡವನ್ನು ಸುಸ್ವಮಾರ್ಥದಿಂದ ಹಾಡುತ್ತಿರುವ ನಾನು ಪರಾಕ್ರಮಿ ಕೃಷ್ಣ, ನಾನು ಪರಾಕ್ರಮಿ. ಆ ಹೊಟ್ಟೆ ಬಾಕ ಭೀಮನನ್ನು ಸೀಳಿಸಿ ನೋಡಲು ಸಿದ್ಧವಿರುವ ನನ್ನ ಸಹೋದರ ಅವನು ಪರಾಕ್ರಮಿ ಕೃಷ್ಣ, ಅವನು ಪರಾಕ್ರಮಿ. ಇನ್ನು ಆ ಅರ್ಜುನನ ಶಿರಸ್ಸನ್ನು ತೆಗೆಯಲು ಕಾಲವಿಷ್ಣುವೆಂಬ ಅಸ್ತ್ರವನ್ನು ಪಡೆದಿರುವ ನನ್ನ ಪ್ರಾಣ ಮಿತ್ರ ಕರ್ಣ ಇವನು ಪರಾಕ್ರಮಿ ಕೃಷ್ಣ, ಇವನು ಪರಾಕ್ರಮಿ. ಭೀಷ್ಮ, ದ್ರೋಣ, ಶಕುನಿ, ಐಂದವರನ್ನೊಳಗೊಂಡ ನಾವುಗಳು ಪರಾಕ್ರಮಿಗಳು ಅಥವಾ ಅವನಿನ ಕುಂಡಿ ಪಾಂಡವರ ಪರಾಕ್ರಮಿಗಳು? ಬರಿಯ ಕಂಠಘೋಷದಿಂದ ಪ್ರಯೋಜನವಿಲ್ಲ ಕೃಷ್ಣ, ಬರಿಯ ಕಂಠಘೋಷದಿಂದ ಪ್ರಯೋಜನವಿಲ್ಲ. ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯಾ ಕುರುಕುಳ ಕಳಂಕ ಸ್ವರೂಪನೇ? ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತ ಎಂದು ಕಳಂಕ ಸ್ವರೂಪ. ದುರ್ಯೋಧನ, ದುರ್ಯೋಧನ, ಈಗ ನಿನ್ನಿಂದಲೇ ನಿನ್ನ ಕುರುವಂಶವು ನಾಶವಾಗುವ ಕಾಲ ಬಂದಿದೆ. ಅಧಮದತನದಿಂದ ನೀನು ಹಾಗೂ ನಿನ್ನ ಸಹೋದರರು ಭೀಮನ ಗದಾಪ್ರಹಾರಕ್ಕೆ ತುತ್ತಾಗುವುದಲ್ಲದೆ ಮಾಧವ ಕೋಟೆಯನ್ನು ಮರಣಕ್ಕೆ ಕೂಡು ಮಾಡುವೆ. ಬೇಡ ಸುಯೋಧನ, ಬೇಡ, ಹಠ ಮಾಡಬೇಡ. ನಾನೇ ನಿನ್ನಲ್ಲಿ ಶಾಂತಿ ಭಿಕ್ಷೆಯನ್ನು ಬೇಡುತ್ತಿರುವೆನು, ನಿರಾಕರಿಸಬೇಡ. ಕೃಷ್ಣ, ಸುಯೋಧನ, ಯುದ್ಧದ ಭಯವನ್ನು ತೋರಿಸುತ್ತಿರುವೆ. ಯುದ್ಧ ಕ್ಷತ್ರಿಯನ ಧರ್ಮ. ದುರ್ಯೋಧನ, ಇದು ನಿನ್ನ ದುರಹಂಕಾರ, ದುರಾಸೆ ಬೇಡ ಸುಯೋಧನ. ಕೃಷ್ಣ, ಅಂತರಂಗದಲ್ಲಿ ಯುದ್ಧವನ್ನು ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂದೇಹನಪ ಮಾತನಾಡುತ್ತಿರುವೆ ಕೃಷ್ಣ. ನೀನೆಂತ ಮಾಯಾವಿ ಎಂದು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ. ಹಿಂದೆ ಬಲಿಂದ್ರ ಚಕ್ರವರ್ತಿಯಲ್ಲಿ 3 ಹೆಜ್ಜೆಗಳ ದಾನವನ್ನು ಪಡೆದು 1 ಹೆಜ್ಜೆಯಿಂದ ಕೃಷ್ಣ ಈ ಆಕಾಶವನ್ನೇ ಆವರಿಸಿಕೊಂಡು, ಇನ್ನೊಂದು ಹೆಜ್ಜೆಯಿಂದ ಈ ಭೂಮಿಯನ್ನು ಆವರಿಸಿಕೊಂಡು, ಮತ್ತೊಂದು ಹೆಜ್ಜೆಯಿಂದ ಬಲಿಂದ್ರ ಚಕ್ರವರ್ತಿಯ ತಲೆಯ ಮೇಲೆ ನಿನ್ನ ಪಾದವನ್ನಿರಿಸಿ ಮಹನೀಯನಲ್ಲವೇ ನೀನು ಕೃಷ್ಣ? ಒಂದು ಗ್ರಾಮವಲ್ಲ, ಒಂದು ಸೂಜಿ ಮನೆಯಷ್ಟು ಭೂಮಿಯೂ ಸಹ ದೊರಕುವುದಿಲ್ಲ. ಅದು ಅಲ್ಲದೆ ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ನಿನಗೂ ತಕ್ಕ ಪ್ರಾಯಶ್ಚಿತ್ತ
ನನ್ನ ಹಿತವಚನಗಳು ರುಚಿಸುವುದಿಲ್ಲ. ಅರ್ಜುನನ ಬಾಣಗಳನ್ನು ಎದುರು ನೋಡುತ್ತಿರೋ ನಾನಿನ್ನು ಬರುವೆನು. ಎಲ್ಲಿಗೆ ಹೋಗುವೆ ಕೃಷ್ಣ? ನಿಲ್ಲು. ಇತರ ರಾಜರೊಡನೆ ಮೆರೆಯುತ್ತಿರುವ ನನ್ನನ್ನು ಪರಿಹಾಸ್ಯ ಮಾಡುತ್ತಿರುವೆಯ ಕೃಷ್ಣ? ನೀನು ಒಬ್ಬ ಬಲ್ಲ. ನಿಲ್ಲು. ಕರ್ಣ, ಈತನನ್ನು ಹಗ್ಗಗಳಿಂದ ಬಂಧಿಸು. ದುಶ್ಯಾಸನ, ನೀನಾದರೂ ಬಂಧಿಸು. ಹೇಡಿಗಳ ನನ್ನನ್ನು ಬಂಧಿಸಿದ್ದ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಮುದ್ರವನ್ನು ಪ್ರತಿಬಂಧಿಸಲು ಸಾಧ್ಯವೇ? ನೀವು ನನ್ನನ್ನು ಕಟ್ಟುವಿರಾ? ಕಟ್ಟಿರಿ ನೋಡೋಣ. ಯಾರೂ ಕಟ್ಟುವುದಿಲ್ಲವೇ?